ವ್ಯೂವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ವಾಚ್ ಅವರ್ಸ್ನ ಯಾವ ಥರ ಕಂಪ್ಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಫಸ್ಟ್ ನೀವು ಏನು ಮಾಡಬೇಕು ಅಂದರೆ ತಮ್ನೈಲ್ನ ಕ್ರಿಯೇಟ್ ಮಾಡೋದನ್ನ ಕಲಿಬೇಕು. ಫಸ್ಟ್ ಬೇಕಾಗಿರೋದೇ ತಮ್ನೈಲ್ ಇಲ್ಲ ಅಂದರೆ ಯಾರು ಕೂಡ ನಿಮ್ಮ ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಡಲ್ಲ. ತಮ್ನೈಲ್ನ ಕ್ರಿಯೇಟ್ ಮಾಡೋದು ಫಸ್ಟ್ ಮಸ್ಟ್ ಆ್ಯಂಡ್ ಶುಡ್ ಕಲೀಲೇಬೇಕು. ಆವಾಗ ಮಾತ್ರ ವೀಡಿಯೋಸು ಫಸ್ಟು ನೀವು ತಮ್ನೈಲ್ ಮಾಡೋದು ಕಲಿತ ಮೇಲೆ ನೆಕ್ಸ್ಟ್ ಟಾಪಿಕ್ಗೆ ವೀಡಿಯೋಸ್ ಮಾಡೋದು. ವೀಡಿಯೋಸ್ ನೀವು ಯಾವ ಥರ ಮಾಡ್ತೀರಾ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮಗೆ ಫೇಸ್ ತೋರ್ಸೋಕ್ಕೆ ಭಯ ಅಂದರೆ ವಾಯ್ಸ್ ಓವರ್ ಕೊಟ್ಟು ಕೂಡ ನೀವು ವೀಡಿಯೋಸ್ ಮಾಡ್ಬೋದು. ರೀಸೆಂಟ್ ಟೈಮಲ್ಲಿ ಒಬ್ಬ ವಾಯ್ಸ್ ಓವರ್ ಕೊಟ್ಟು ಕೂಡ ಒಂದೇ ವೀಡಿಯೋದಲ್ಲಿ 3000 ಅವರ್ಸ್ನ ಒಂದು ವೀಡಿಯೋನಲ್ಲೇ ಕಂಪ್ಲೀಟ್ ಮಾಡೋದನ್ನ ಅಂದರೆ ಯೋಚನೆ ಮಾಡ್ತೀರಾ. ಅದೇ ರೀತಿ ಒಬ್ಬರು ಕೇಳ್ತಾಯಿದ್ರು, ಒಂದು ವರ್ಷದೊಳಗೆ 3000 ವಾಚ್ ಅವರ್ಸ್ನ ಅಂದರೆ ಟ್ರೈ ಮಾಡ್ಬೋದಾ, ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದಾ ಅಂತ ಕೇಳ್ತಾಯಿದ್ರು. ಸಾಧ್ಯನೇ ಇದೆ. ಫಾರ್ ಎಕ್ಸಾಂಪಲ್ ಒಂದು ವೀಡಿಯೋಗೆ ಕಂಪ್ಲೀಟ್ ಆಗಿದೆ ಅಂದರೆ 1 ವರ್ಷ ಬೇಕಾ? ಅದು ನಿಮ್ಮ ಕೆಪಾಸಿಟಿ ಮೇಲೆ, ಅದೇ ರೀತಿ ನಿಮ್ಮ ಕಂಟೆಂಟ್ ಮೇಲೆ ಆಧಾರ ಆಗಿರುತ್ತೆ. ಓಕೆನಾ? ಯಾವ ಥರ ಕಂಪ್ಲೀಟ್ ಮಾಡಬೇಕು ಅಂದರೆ ನೆಕ್ಸ್ಟು ಟಾಪಿಕ್ಕು ಕನ್ಸಿಸ್ಟೆನ್ಸಾಗಿ ವೀಡಿಯೋಸ್ ಹಾಕ್ತಾ ಇರಬೇಕು. ನಿಮ್ಗೆ ಯಾವ ಟಾಪಿಕ್ ಇಷ್ಟನೋ ಎಲ್ಲ ಸರ್ಚ್ ಮಾಡಿ, ಟ್ರೆಂಡಿಂಗಲ್ಲಿ ಟಾಪಿಕಲ್ಲಿ ಏನೇನಿದೆ ಅಂತ ಸರ್ಚ್ ಮಾಡಿ ಗೊತ್ತಿಲ್ಲದಿರೋ ವಿಷಯನ ಕಲಿಸೋಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ವ್ಯೂಸು ಬಂದೇ ಬರುತ್ತೆ. ಓಕೆನಾ? ನೆಕ್ಸ್ಟು ಟ್ಯಾಗ್ಸು ಚೆನ್ನಾಗಿ ಹಾಕಿರಬೇಕು, ಡಿಸ್ಕ್ರಿಪ್ಷನ್ ಎಲ್ಲ ಕೂಡ ಕೊಟ್ಟಿರಬೇಕು, ಟೈಟಲ್ ಎಲ್ಲ ಚೆನ್ನಾಗಿ ಹಾಕಿರಬೇಕು, ತುಂಬ ಕ್ವಾಲಿಟಿ ಕಂಟೆಂಟ್ನ ಮಾಡಿರಬೇಕು. ಆವಾಗ ನಿಮಗೆ ರೀಚ್ ಬರುತ್ತೆ. ಡೈಲಿ ಅಪ್ಲೋಡ್ ಮಾಡ್ತಿರಬೇಕು. ಓಕೆನಾ? ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಆಗ್ತಾ ಹೋಗಿ ರೀಚ್ ಪಕ್ಕಾ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ವೀಡಿಯೋಸ್ ಹಾಕ್ತೀರಾ, ಹಾಕಿದಾದ್ಮೇಲೆ ವ್ಯೂಸ್ ನೋಡ್ತೀರಾ, ವ್ಯೂಸೇ ಬರ್ತಿಲ್ಲ ಅಂದ್ಕೋಬೇಡಿ. ಫಸ್ಟು 1 ಮಂತ್ ಕನ್ಸಿಸ್ಟೆನ್ಸಿನಾಗಿ ವೀಡಿಯೋಸ್ ಹಾಕಿ, ಆವಾಗ ಕಂಟಿನ್ಯೂಸ್ ಆಗಿ ನಿಮಗೆ ವ್ಯೂಸ್ ಬಂದೇ ಬರುತ್ತೆ. ನೋಡ್ಕೊಳ್ಳಿ, ನಮ್ಮ ಚಾನಲ್ ಕ್ರಿಯೇಟ್ ಮಾಡಿ 2 ಇಯರ್ಸ್ ಆಯಿತು. ಸ್ಟಾರ್ಟಿಂಗಲ್ಲಿ ಬರ್ತಾ ಇರಲಿಲ್ಲ. ಆವಾಗ ಗೃಹಲಕ್ಷ್ಮಿ ಬಂದಾದಮೇಲೆ ಸುಮ್ಮನೆ ವಾಯ್ಸ್ ಓವರ್ ಕೊಟ್ಕೊಂಡು ವೀಡಿಯೋಸ್ ಮಾಡ್ತಾ ಬಂದೆ. ಸಬ್ಸ್ಕ್ರೈಬರ್ಸ್ ಬೇಗ ಬಂದುಬಿಡ್ತಾರೆ, ವಾಚ್ ಅವರ್ಸೇ ಬೇಗ ಕಂಪ್ಲೀಟ್ ಮಾಡೋದು ಕಷ್ಟ. ಓಕೆನಾ? ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ ವ್ಯೂಸ್ ಬರುತ್ತೆ. ವ್ಯೂಸ್ ಬಂದರೆ ವಾಚ್ ಅವರ್ಸ್ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಈ ಟಾಪಿಕ್ ಮೇಲೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.